ನಮಸ್ಕಾರ ಬಂಧುಗಳೇ, ನಾನು ಮಂಜುಳಾ. ಇಂದು ಸರಳವಾಗಿ ಮತ್ತು ರುಚಿಯಾಗಿ ಗೋಂಡ್ಲು ಮೀನ್ ಸಾರು ಮಾಡುವ ವಿಧಾನ. ಮೊದಲಿಗೆ 1 ಕಪ್ ಕಾಯಿ ತುರಿ, 4 ಚಮಚ ಕೊತ್ತಂಬರಿ ಕಾಳು, 2 ಚಮಚ ಮೆಂತೆ ಕಾಳು, 1 ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಮೆಣಸಿನಕಾಳು, ಸ್ವಲ್ಪ ಹುಣಸೆ ಹುಳಿ, 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅರ್ಧ ಚಮಚ ಓಂಕಾಳು ಹಾಗೂ 5-6 ಮೆಣಸಿನಕಾಯಿ ಇವಿಷ್ಟನ್ನು ಹಾಕಿ ಮಸಾಲೆಯನ್ನು ನುಣ್ಣಗೆ ರುಬ್ಬಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿ ಒಂದು ಕಡೆ ಕುದಿಯಲು ಇಡಿ. ಇನ್ನೊಂದು ಕಡೆ ಮೀನ್ ಫ್ರೈ ಮಾಡಲು ರುಚಿಗೆ ತಕ್ಕಷ್ಟು ಉಪ್ಪು, ಫಿಶ್ ಫ್ರೈ ಪೌಡರ್ ಮತ್ತು ನೆನೆಸಿರುವ ಹುಣಸೆ ಹುಳಿಯ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಒಂದು ಕಡೆ ನೆನೆಯಲು ಇಡಿ. ನಂತರ ಸಣ್ಣ ರವೆಯೊಂದಿಗೆ ಪ್ರತಿಯೊಂದು ಮೀನಿನ ಹೋಳುಗಳನ್ನು ಸರಿಯಾಗಿ ಅದ್ದಿ ಕಾವಲಿಯ ಮೇಲೆ ಫ್ರೈ ಮಾಡಲು ಇಡಿ. ತದನಂತರ ರುಚಿಯಾದ ಈಗ ಮೀನ್ ಸಾರು ಸವಿಯಲು ಸಿದ್ಧವಾಗಿದೆ. ಹಾಗೆ ಇನ್ನೊಂದು ಕಡೆ ಗರಿಗರಿಯಾದ ರುಚಿಯಾದ ಮೀನ್ ಫ್ರೈ ಕೂಡ ತಿಂಬುಕೆ ರೆಡಿಯಾಗಿದೆ. ಧನ್ಯವಾದಗಳು ಬಂಧುಗಳೇ.